ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿರಿ, ಬಟ್ಟೆ ಎಲ್ಲ ತೊಳೆದು ಹಾಕೀನಿ. ಇಂದು ಬಾಲ್ಕನಿ ಒಳಗೆ ಬಟ್ಟೆ ತೊಳ್ಯಾಕೆ ಮಾಡಿ ನೋಡಿರಿ ಈ ಥರ. ಯಾಕಂದ್ರೆ ಬಟ್ಟೆ ತೊಳ್ಯಾಕೆ ಜಾಗನೇ ಇಲ್ಲ. ಇಲ್ಲಿ ನೀರು ಹೋಗಕ್ಕೆ ಮಾಡ್ಯಾರ ಬಾಲ್ಕನಿ ಒಳಗೆ. ಚಲೋ ಆಗೈತೆ ಅದು ಒಂದು. ಇಲ್ಲಾಂದ್ರೆ ಬಾತ್ರೂಮ್ನಾಗ ತೊಳೆ ಪಾಳೆ ಬರ್ತಿತ್ತು. ಈ ರೀತಿ ಬಂಡಿ ಹಾಕಿನಿ. ಇಲ್ಲೇ ಒಂದು ಬ್ಯಾರಲ್ ಇಟ್ಕೊಂಡು ಕೇಸಿ ನೀರು ತುಂಬಿಸ್ತೇನೆ. ಅದನ್ನು ಪೈಪ್ ಹಚ್ಚಿ 3 ದಿವ್ಸಕ್ಕೊಂದು ಸಲ ಖಾಲಿ ಆಗುತ್ತೆ. ಇವತ್ತು ತುಂಬಿಸ್ಬೇಕು ನೋಡಿರಿ. ನೀರು ಖಾಲಿ ಐತಿ ಇವತ್ತು. ಇದೊಂದು ಅನುಕೂಲ ಆಗೈತಿ. ಇಲ್ಲಿ ನಮ್ಮ ಅಪ್ಪ ನೋಡ್ರಿ ಅಲ್ಲಿ ಸಾಬೂನು ಹೆಂಗೆ ಹೋಗ್ಕೊಟ್ಟಾನ. 1-2 ಸಲ ತೊಳೆದೀನಿ, ಅಷ್ಟು ಸಾಬೂನು ವೇಸ್ಟ್. ಈಗ ಅದನ್ನ ಹೆಂಗೆ ತಗೋಬೇಕು ಗೊತ್ತಿಲ್ಲ. ಸಾಬೂನು ಗಿಬೂನು ಎಲ್ಲ ಒಕ್ಕೊಟ್ಬಿಡ್ತಾರೆ ನಿಂತು ಕೇಸಲ್ಲಿ. ಇಲ್ಲಿ ನಿಂತ್ರೆ ಒಂಥರ ವಾತಾವರಣ ಚಂದ ಅನಿಸ್ತೈತಿ ಬೇಸ್ರದಾಗ. ಇಲ್ಲೇ ಮುಂದೆ ರೋಡ್ ಐತಿ, ಕಾಂಪೌಂಡ್ ದಾಟಿ ಆಚೆ ಕಡೆ ಗಾಡಿ ಎಲ್ಲ ಅಡ್ಡಾಡ್ತಿರ್ತಾವೆ. ಸಂಜೆ ಟೈಮ್ನಾಗ ಕುಂತು ಆರಾಮಾಗಿ ನೋಡ್ಕೋತ ನಿಂದ್ರಬೋದ್ರಿ. ಇಷ್ಟ ಐತೆ ನೋಡ್ರಿ ನಮ್ಮ ಬಾಲ್ಕನಿ. ಇವಾಗ ಎಲ್ಲರೂ ಮಕ್ಕೊಂಡಾರ. ಇವಾಗನೇ ಅದೊಂದು ಫ್ರಾಕ್ ಕೊಟ್ರಲ್ಲ ಬಟ್ಟೆ ಸ್ಟಿಚ್ ಮಾಡಬೇಕು. 3 ದಿವಸ ಆಯಿತು. ಇವ್ರ ಜೊತೆ ಏನೂ ಕೆಲಸನೇ ಆಗಂಗಿಲ್ಲ. ನಂದು ಮಾಡ್ಬೇಕಂತಿರ್ತೀನಿ, ಅಡ್ಡ ಓಡಿ ಬಂದುಬಿಡ್ತಾರೆ. ಇವಾಗ ಮಕ್ಕೊಂಡಾರ. ಸೈಲೆಂಟ್ ಐತಿ ಮನೆ ಫುಲ್ಲ. ಅವ್ರು ಸೈಲೆಂಟ್ ಇದ್ದಾಗ ನಾನು ಕೆಲಸ ಮಾಡ್ಕೋಬೇಕು. ನಾನು ಇಲ್ಲಾಂದ್ರೆ ನನ್ನ ಕೆಲಸ ಅವರೇ ಮಾಡ್ತಾರೆ. ಅದಕ್ಕೆ ಅವ್ರ ಪಪ್ಪ ಮಧ್ಯಾಹ್ನ ಬಂದ್ರಂದ್ರೆ ತಗೊಂಡು ಮಕ್ಕೊತಾರೆ. ಸುಮ್ಮ ಹೊಲ್ಕೋತಾರೆ ಅವ್ರ ಜೊತೆ. ನನಗಂದ್ರೆ ತಲೆ ಹಿಡಿಸ್ಬಿಡ್ತಾರೆ ಇಬ್ರು ಕೂಡಿ. ಕತ್ರಿ ಇಲ್ಲಿ ಕಬಾರ್ಡ್ ತೆಗೆದಿಟ್ಟಿದ್ನಿ. ಭಾಳ ಚೂಪ್ ಐತೆ ಅದು. ಮತ್ತು ಅವ್ರು ತೊಗೊಂಡು ಕೈಗೆ ಹಚ್ಕೋತಾರೆ ಅಂಥೇಳಿ ತೆಗೆದಿಟ್ಟಿರ್ತೀನಿ ಅದನ್ನು. ಈಗ ಮಕ್ಕೊಂಡಾರ. ಸ್ವಲ್ಪ ಅದನ್ನು ಕಟ್ ಮಾಡೋದಾದ್ರೆ ಆಯ್ತಂದ್ರೆ ಆಮೇಲೆ ಸ್ಟಿಚ್ ಮಾಡ್ಬೋದು ಆರಾಮಾಗಿ ಅಂಥೇಳಿ ತೊಗೊಂಡ್ಕೊಳ್ತೀನಿ. ಈಗ ಕಟ್ ಮಾಡ್ತೀನಿ ರೀ. 3 ದಿವಸ ಆಯಿತು ಕೊಟ್ಟು ಹೋಗೋರು. ಮಾಡಬೇಕು, ದಿನ ಮಾಡ್ಬೇಕಂತೀನಿ. ಇವ್ರ ಸಲುವಾಗಿ ಒಟ್ಟ ಆಗೋಲ್ಲಾಗಿತ್ತು. ಅದಕ್ಕೆ ಈಗ ಕಟ್ ಮಾಡಾಕತ್ತೀನಿ ನೋಡ್ರಿ. ಕಟ್ ಮಾಡೋ ದಿನ ಆಗಿಲ್ಲ. ನಮ್ಮ ಗುಂಡಾಣ ಎದ್ದು ನಿಂತ್ಬಿಟ್ಟು ನೋಡ್ರಿ. ಅದೇ ಗುಡ್ ಮಾರ್ನಿಂಗ್ ಸರ್. ಸ್ವಲ್ಪ ಸೌಂಡ್ ಆಗಬಾರ್ದು ಅವಂಗೆ. ಸೌಂಡ್ ಕಟ್ಟ ಮಾಡಿಲ್ಲ ಅಗಳೇ ಐತ್ರಿ ಸಾಹೇಬ್ರು. ಇದು ಒಂದು ಅರಿವಿ ಭಾಳ ಗುಂಜು ಕಿತ್ತದೆ. ಇದನ್ನು ಬಟ್ಟೆ ಯಾಕಾರ ತೊಗೊಂಡಪ್ಪ ಅಂತ ಅನ್ನಿಸ್ತು. ಹಿಂದಗಡೆ ಕಟ್ ಮಾಡುವಾಗಲೇ ಗೊತ್ತಾಯ್ತು. ಇದು ಫಸ್ಟ್ ಗೊತ್ತಾಗಲಿಲ್ಲ. ಆಮೇಲೆ ಸ್ಟಿಚ್ ಮಾಡಾಗಂತೂ ನೋಡಬಾರ್ದು. ಫುಲ್ಲು ಎಳಿ ಕಿತ್ತದೆ. 1 ತಾಸಿನ ಕೆಲಸ 2 ತಾಸು ಆಯ್ತು. ಇದು ತಲೆ ಹಿಡಿಸ್ಬಿಡ್ತು. ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಇದನ್ನು ಸ್ಟಿಚ್ ಮಾಡೋಕೆ. ಕಾಟನ್ದು ಪಾಲಿಸ್ಟ್ರದ್ದು ಬಟ್ಟೆ ಏನೋ ಅನ್ಸಂಗಿಲ್ಲ, ಆರಾಮಾಗಿ ಮಾಡ್ಬೋದು. ಅದ್ರಾಗ ಸಣ್ಣ ಫ್ರಾಕ್ ಎಲ್ಲ ಸಣ್ಣ ಬಟ್ಟೆ ಸಣ್ಣಗೆ ಹಿಡಿದು ಸ್ಟಿಚ್ ಮಾಡ್ಬೇಕಂದ್ರೆ ಭಾಳ ಗೋಳ ಇವು. ಅದ್ರಾಗ ಇವ್ರ ಜೊತೆ ಮಾಡೋದು ಭಾಳ ಕಷ್ಟ ಐತಿ ನೋಡ್ರಿ. ಬಂದ ಬಟ್ಟೆ ಮೇಲೆ ಕುಂತಾನ. ಕಟ್ ಮಾಡೋ ಅರಿವಿ ಮೇಲೇ ಬಂದು ಕುಂದ್ಬಿಟ್ಟಾನ. ಹೆಂಗೆ ಕಟ್ ಮಾಡಬೇಕು ಏನೂ ಮಾಡೋಕ್ಕಾಗಂಗಿಲ್ಲ. ಇವ್ರ ಜೊತೆ ದಿನ ಇಷ್ಟ ನಂದು. ಇಷ್ಟು ಮಾಡ್ಕೊತನೇ ಏನಾರು ಮಾಡ್ತಿರ್ತೇನೆ. ಹಂಗೆ ಅವ್ನ ಕರ್ಕೊಳ್ಳೋದು, ರಂಸೋದು, ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋದು, ಮತ್ತು ನಾನು ಕೆಲಸ ಮಾಡೋದು ಇಷ್ಟ ನಡೀತಿರ್ತೈತೆ ನಮ್ಮದು ದಿನ ಸರಿ ನೋಡಿರಿ. ಇಷ್ಟ ಇದು ಒಂದು 5-6 ತಿಂಗಳದ್ದು ಐತೆ ಅದು ಕೂಸ. ಅದಕ್ಕೆ ಎಷ್ಟು ಫ್ರಾಕ್ ಹೊಲಿಬೇಕಂತ. ಅದ್ರಾಗ ಇವ್ರು ಫ್ಯಾನ್ ಮಕ್ಕೊಂಡಿದ್ರು. ಅದೆಲ್ಲ ಹಾರಾಕತ್ಬಿಟ್ಟಿತ್ತು. ಕಟ್ ಮಾಡೋಕ್ಕೂ ಆಗೋಲ್ದಾಗಿತ್ತು. ಫ್ಯಾನ್ ಬಂದ್ ಮಾಡ್ಬೇಕಂದ್ರೆ ಅವ್ರಿಗೆ ನಿದ್ದೆ ಹಾಳಾಗುತ್ತೆ ಅಂಥೇಳಿ ಫ್ಯಾನೂ ಬಂದ್ ಮಾಡಲಿಲ್ಲ. ಈ ಕಡೆ ಕಟ್ ಮಾಡೋದೂ ಬಿಡಲಿಲ್ಲ. ಹಾಗೆ ಅದ್ರಾಗೆ ಕಟ್ ಮಾಡಿದೆ. ಇಲ್ಲಾಂದ್ರೆ ಮತ್ತು ಇಟ್ಟನೆ ಅಂದ್ರೆ ಆಮೇಲೆ ಮತ್ತು ಇವರಿಬ್ಬರು ಎದ್ರಂದ್ರೆ ಮತ್ತು ದೊಡ್ಡ ಇದು ಮಾಡ್ತಾರೆ, ರಂಪಾಟ ಮಾಡ್ತಾರೆ. ಮತ್ತು ಆಗಂಗಿಲ್ಲ. ಇವಾಗ ನೋಡ್ರಿ, ಗಿಡ್ಡು ಮಕ್ಕೊಂಡು 1 ತಾಸು ಆಯ್ತಾಗಿಲ್ಲ. ಒಂದು ಅರ್ಧ ತಾಸು ಆಗೈತೇನು ಅಷ್ಟೇ. ಒಂದು 10 ನಿಮಿಷ ಆಗೈತೆ. ಆಗಲ್ಲ ಎದ್ದು ಕುಂತ್ಬಿಟ್ಟೆ. ಮಕ್ಕೊಂಡನಪ್ಪ ಪಟ ಕಟ್ ಮಾಡ್ಕೊಂಡು ಕೇಸಿ ನನ್ನ ಕೆಲಸ ಕಡ್ಯಾಕೆ ಮಾಡ್ಕೋಬೇಕು. ನಾ ಮಕ್ಕೊಳ್ಳೋದು ಬಿಟ್ಟು ಕೇಸಿ ಕೆಲಸ ಮಾಡಾಕತ್ತೀನಿ.
ಇವ್ರು ಉಲ್ಟಾ ಹೊಳ್ಳಿ ಎದ್ದು ಕುಂತ ಬಿಡ್ತಾರೆ. ಏನು ಮಾಡ್ಬೇಕು ನೋಡ್ರಿ, ಏನಾರ ಒಂದು ಒಟ್ಟು ಮಾಡಬೇಕು ಅಂತಿರ್ತೀನಿ. ಮಕ್ಕಳ ಜೊತೆ ಆಗಂಗಿಲ್ಲ, ಕೆಲಸನೇ ಆಗಂಗಿಲ್ಲ. ಒಟ್ಟು ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಇರ್ತೈತಿ. ಕೆಲಸ ಇದೆ ಯಾವಾಗ ಯಾವಾಗ ಕೇಳಿ ನೋಡ್ರಿ. ಇಷ್ಟ ಆಯ್ತು. ಫ್ರಾಕ್ ಅಳತಿದ್ದು ಕೊಟ್ಟಿದ್ರು ಅವರು. ಸ್ವಲ್ಪ ದೊಡ್ಡದ ಒಲಿ ಅಂತ ಹೇಳಿದ್ರು, ಒಂದು 2 ಇಂಚ್. ಯಾಕಂದ್ರೆ ಹುಡುಗಿ ಗುಂಡು ಗುಂಡಕ್ಕೆ ಐತೆ, ಅದು ಕ್ಯೂಟ್ ಇತ್ತು. ನಮ್ಮ ಅಪ್ಪು ಇದ್ನಲ್ಲ ಮೊದಲು ಹಂಗೆ ಇತ್ತು, ಅದು ಕ್ಯೂಟಾಗಿ. ಸ್ವಲ್ಪ ದೊಡ್ಡ ಸೈಜ ಹೊಲಿತೀನಿ. ಇಲ್ಲಿ ಬಂದು ನೋಡ್ರಿ, ಕಟ್ ಮಾಡ್ಕೊಂಡಿನಿ. ಈಗ ಸ್ಟಿಚ್ ಮಾಡಕ್ಕಂತ ಕುಂತೀನಿ. ಎಷ್ಟಾಗುತ್ತೆ ನೋಡ್ಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಮಾಡೋದ್ರಾಗೇ ಮತ್ತೆ ಬರ್ತಾರೆ ಅವ್ರು. ಇಷ್ಟಕ್ಕೆ ಇದು ಮಾಡಿ ಸ್ಟಿಚ್ ಮಾಡಾಕತ್ತಿದ್ನೆ. ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಅದನ್ನು ಫೋನ್ ಬಂದ್ ಮಾಡಿಟ್ಟಿನಿ. ಆಮೇಲೆ ಬಂದು ನಮ್ಮ ಅಪ್ಪು ನೋಡಬಾರ್ದು ಹೆಂಗೆ ವಿಡಿಯೋ ಮಾಡ್ಯಾನ ನೋಡ್ರಿ. ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಹಿಂಗೆ ಮಾಡ್ತಾರೆ. ಒಟ್ಟು ಬಂದ್ ಮಾಡಂತ ನಾನು ಫೋನ್ ಹಿಡ್ಕೊಂಡು ನಿಂತ್ಬಿಟ್ಟವ. ಮತ್ತು ಅವ್ರ ಇದು ಮಾಡ್ಕೊತ ಕುಂತ್ರು ಹೊಲಿದಾಗಲ್ಲ ಅಂತೇಳಿ ನಾನು ಹಂಗೆ ಹೊಲ್ಕೋತ ಕುಂತೆ. ಹಂಗೆ ಹಿಂಗೆ ಮಾಡಿ ಒಟ್ಟು ನಿನ್ನೆ ಫ್ರಾಕ್ ರೆಡಿ ಮಾಡಿದ್ನಿ. ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ. ಇವತ್ತು ಇಷ್ಟ ಅಂದ್ರೆ ಅದಕ್ಕೆ ಲೇಸ್ ಹಚ್ಚೋದು, ಹುಕ್ಸ್ ಹಚ್ಚೋದು, ಕಸಿ ಹಚ್ಚೋದು, ಆಮೇಲೆ ಅದು ತೋಳಿಗೆ ಪುಗ್ಗ ಮಾಡೋದು ಎಲ್ಲ ಸಣ್ಣ ಸಣ್ಣ. ಅದು ಸ್ಟಿಚ್ ಮಾಡಿದ ಮೇಲೆ ಇದೇನಪ್ಪ ಇಷ್ಟೆಲ್ಲ ಅಂತ ಅನಿಸ್ತೈತಿ. ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ತ್ರಾಸಾಗುತ್ತೆ ಅಂಥೇಳಿ. ಅದ್ರಾಗ ಇಂಥ ಬಟ್ಟೆ ಅಂತ್ರೂ ಮೊದಲೇ ಸ್ಟಿಚ್ ಮಾಡಬಾರ್ದು. ಇನ್ನೊಮ್ಮೆ ನಾನು ಇಂಥ ಬಟ್ಟೆ ಸ್ಟಿಚ್ ಮಾಡೋಕೆ ಹೋಗಂಗಿಲ್ಲ. ಅಷ್ಟು ತಲೆ ಹಿಡಿಸ್ಬಿಡ್ತು. ಗುಂಜು ಗುಂಜು ಕಿತ್ತುದೇ. ನಾನು ಹೆಂಗೆ ನೀಟಾಗಿ ಕಟ್ ಮಾಡ್ಕೊತ ಹೋಗ್ತಿದ್ದೆ, ಹಂಗೆ ಕಿತ್ಕೊಂತ ಹೋಗ್ತಿತ್ತು. ಅದು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸುಮ್ಮನೆ ವಾಪಸ್ ಕೊಡ್ಬೇಕಂತ ಅನಿಸ್ಬಿಟ್ಟಿತ್ತು. ಅಷ್ಟು ತಲೆ ಹಿಡಿಸಿತ್ತದು. ಏನು ಮಾಡೋಕ್ಕಾಗಲ್ಲ. ತೊಗೊಂಡಿನಿ ಅಂಥೇಳಿ ಹೊಲ್ದು ಕೊಟ್ಟೆ. ನೀಟಾಗಿತ್ತು ಫ್ರಾಕ್, ಚೆಂದಾಗಿ. ಹೊಲದ ಮೇಲೆ ಚೆಂದ ಕಾಣ್ತಾವೆಲ್ಲ, ಹೊಲಿವಾಗ ತಲೆ ಹಿಡಿತಾವೆ ಅಷ್ಟೇ. ಸ್ವಲ್ಪ ತಾಳ್ಮೆ ತೊಗೊಂಡು ಹೊಲಿಬೇಕಾಗುತ್ತೆ. ಏನು ಮಾಡೋಕ್ಕಾಗಂಗಿಲ್ಲ. ಈ ಫ್ರಾಕ್ ಸ್ಟಿಚ್ ಮಾಡಿದ್ರೊಳಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ ನಾನು ಆರಾಮಾಗಿ. ಅವೇನು ಅಷ್ಟು ತಲೆ ಹಿಡಿಯಂಗಿಲ್ಲ. ಫ್ರಾಕ್ನು ಆರಾಮಾಗಿ ಮಾಡ್ಬೋದು, ಮಾಡೀನಿ ಎಲ್ಲ ಮೊದಲು ಸಾಕಷ್ಟು. ಇದು ಅರಿವಿ ಸರಿ ಇಲ್ಲಲ್ಲ, ಅದಕ್ಕೆ ನನಗೆ ಇದಾಯಿತು. ನಮ್ಮ ಅಪ್ಪ ಬರ್ತಾನೆ ನೋಡ್ರಿ ಈಗ. चलो है हाँ है क्या रुको मम्मी वहाँ पीछे रुको नहीं वहाँ रख तो बाबरा बस ले बाबा बंद कर, तुम्हें सीने नहीं देते मुझे। वो मम्मी क्या कर रहा तू मेरा बेटा? बंद कर दे बाबा। बच्चे से चलना बाबरा। हेलो गाइस, वेलकम बैक टू माय चैनल। अरे तो चा व्हाट ना वो लगाई थी मम्मी तू भी दे मम्मी देख तू दिख रहा है मम्मी तू दिख रहा मम्मी बड़ा बड़ा मम्मी दिख रहा है देख देख वो लग रहा है ये तो उसे गाड़ी चलाने की बोल है वाह इतना सारे मस्त है मैं चले तुम जोर है वाह सर कपा क्या टांटरा टांटरा वाह कितना दिखते हाँ रेडी
One, two, t-shirt. Wow. इंटू कचे इतने फोटा खींचो स्टाइल छोड़ मनो चले स्टाइल मम्मी स्टाइल हेलो गाइस पूरी निकल पड़ रहा काले काला पड़ रहा तेरा निकाल मारे मारे के मेरे गले उल्टा भी ये निकल पड़ रहा ये काल दे दे नहीं निकलता ये निकल निकाल निकाल हाँ ऐसे ऐसे उल्टा तो उल्टा उल्टा से उल्टा पिक करो पिक हेलो गाइस कर हेलो गाइस स्माइल करो छोटा मुझे क्या हो देखो सेन क्या इसमें सेन है ಈ ರೀತಿಯಾಗಿತ್ತು ನೋಡ್ರಿ ಫ್ರಾಕ್ ನಮ್ಮ ಗುಂಡಿಗೆ ಹಾಕಿದ್ನ್ಯಾ ಹಾಕೊಳಕ್ಕೆ ಒಲ್ಲೇನಾಗ್ತಿದ್ದ ವಾಕಿಂಗ್ ಹೋಗಮ್ ಹಾಕೋ ನನ್ನ ಹಾಕ್ಕೊಂಡ ಹಿಂಗೆ ಒಲ್ಲಿ ನೋಡ್ರಿ ಚೆಂದಾಗಿತ್ತು ಹುಡುಗರಿಗೆ ಚೆಂದ ಅನಿಸ್ತಾವೆ ಸಣ್ಣ ಮಕ್ಳಿಗೆ ಏನು ಹಾಕಿದ್ರು ಚೆಂದ ಕಾಣ್ತಾವೆ ಈ ರೀತಿಯಾಗಿತ್ತು ನೋಡ್ರಿ ತೆಗೆದು ಒಗಟಾಕತ್ತಿದ್ದು ನಾವು ಬೇಡ ಅಂಥೇಳಿ ಮತ್ತೆ ಏನಾರು ಕಿತ್ತೇನು ಮೊದಲು ಅದು ಎಳಿ ಕಿತ್ತುತ್ತೆ ಅಂಥೇಳಿ ಬಿಚ್ಚಿಬಿಟ್ಟೆ ಜಲ್ದಿನೇ ನಿಂದ್ರಲಾಗಿದ್ದು ನಾವು ಚೆಂದಾಗ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಚೆಂದಾಗಿತ್ತು ಅವಂಗೆ ಒಳಗೆ ಟಿ ಶರ್ಟ್ ಇತ್ತು ಸ್ವಲ್ಪ ಇದು ಕಾಣಾಕತ್ತಿತ್ತು ಅದು ಕರೆಕ್ಟಾಗಿತ್ತು ಅವಂಗೆ ಇವನ್ಕಿನ ಸಣ್ಣದದು ಹುಡುಗಿ ನೋಡ್ರಿ ಈ ರೀತಿ ಸ್ಟಿಚ್ ಮಾಡೀನಿ ಸ್ವಲ್ಪ ಲೇಸ್ ಹಚ್ಚೀನಿ ನೆಕ್ಕಿಗೆ ಇಲ್ಲಿ ಸೊಂಟದಾಗ ಸ್ವಲ್ಪ ಲೇಸ್ ಹಚ್ಚಿ ಪುಗ್ಗ ತೊಳಿಟ್ಟು ಕಸಿ ಇಟ್ಟು ಬ್ಯಾಕ್ ಒಂದು ಸ್ವಲ್ಪ ತಲೆ ಹೋಗ್ಲಿಕ್ಕಂದ್ರೆ ಮತ್ತೇನು ಮಾಡೋದು ಅಂತ ಒಂದು ಸ್ವಲ್ಪ ಕಟ್ಟಿಟ್ಟೀನಿ ಉಕ್ಸ್ ಹಚ್ಚಿ ಇಷ್ಟು ಮಾಡಿ ನೋಡ್ರಿ ಈ ರೀತಿ ಹೊಲ್ದಿನಿ ಕಸಿ ಗಿಸಿ ಇಟ್ಟು ನೀಟಾಗಿ ಚೆಂದಾಗಿತ್ತು ಫ್ರಾಕ್ ಇಷ್ಟು ಹೊಲ್ಯಾಕ 100 ರೂಪಾಯಿ ಕೊಟ್ರು ನೋಡ್ರಿ ಅವ್ರು 120 ರೂಪಾಯಿ ಅಂದೆ ಇಲ್ಲ 100 ರೂಪಾಯಿ ತೊಗೊಂಡ್ರು ಇರಲಿ ಬಿಡ ಅಂತ ನಾನು ಸುಮ್ಮಾದೆ ಇಷ್ಟ ಆಗಿತ್ತು ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ ಯು